ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಲಿಕ್ವಿಡೇಷನ್ ಅಂದರೆ ಏನು, ವಾಲಂಟರಿ ಲಿಕ್ವಿಡೇಷನ್ ಅಂದರೆ ಏನು, ಕಂಪಲ್ಸರಿ ಲಿಕ್ವಿಡೇಷನ್ ಅಂದರೆ ಏನು, ಫಾರ್ಮ್ಯಾಟ್ ಏನು, ಹಾಗೆ ಒಂದು ಪ್ರಾಬ್ಲಮ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಅದರಲ್ಲೇ ಸಿಮಿಲರ್ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಬಂದಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಬ್ಯಾಡ್ ಲಕ್ ಕಂಪನಿ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಸೊ ಬ್ಯಾಡ್ ಲಕ್ ಅನ್ನೋ ಒಂದು ಕಂಪ್ನಿ ಅವರೇ ಸ್ವಇಚ್ಛೆಯಿಂದ ಕಂಪ್ನಿಯನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಈ ಕೆಳಗಿನ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನೀವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟನ್ನು ರೆಡಿ ಮಾಡಬೇಕಾಗತ್ತೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ನಾವು ರಿಸಿಪ್ಟ್ ಸೈಡ್ನಲ್ಲಿ ಏನು ಬರಬೇಕು ಅಂತಂದರೆ, ಏನಾದರೂ ಅಸೆಟ್ ಮಾರ್ತಾ ಇದ್ದಾರೆ ನೋಡಿ, ಕಂಪ್ನಿ ಕ್ಲೋಸ್ ಆಯಿತು ಅಂತಂದರೆ ಕಂಪ್ನಿಲಿರೋ ಎಲ್ಲ ಅಸೆಟನ್ನು ಮಾರಬೇಕು, ಅದು ಇನ್ಕಮ್ ಆಗುತ್ತೆ. ಸೊ ರಿಸಿಪ್ಟ್ ಸೈಡ್ ಬರೀಬೇಕು. ಟು ಅಸೆಟ್ ರಿಯಲೈಸ್ಡ್ ಅಂತ ಬರ್ಕೊಂಡು ಯಾವ್ಯಾವ ಅಸೆಟನ್ನು ಎಷ್ಟೆಷ್ಟು ರೂಪಾಯಿಗೆ ಮಾರ್ತಾ ಇದ್ದಾರೆ, ಯಾವ್ಯಾವ ಅಸೆಟಿಂದ ಎಷ್ಟೆಷ್ಟು ಅಮೌಂಟ್ ಸಿಕ್ಕಿದೆ ಅದನ್ನು ಬರೀತಾ ಹೋಗಬೇಕು. ಡೈರೆಕ್ಟಾಗಿ ಅಸೆಟ್ ರಿಯಲೈಸ್ಡ್ ಅಂತ ಅಮೌಂಟ್ ಕೊಟ್ಟಿದ್ದರೆ ಡೈರೆಕ್ಟಾಗಿ ಅಮೌಂಟ್ ಬರ್ಬೋದಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಡಲಿಲ್ಲ. ಯಾವ್ಯಾವ ಅಸೆಟಿಂದ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಂದ, ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಂದ 40,000 ಸಿಗ್ತಾ ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ಮಾರಿದರೆ 40,000 ಸಿಗ್ತಾ ಇದೆ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಿಂದ 37,200 ಸಿಗ್ತಾ ಇದೆ. ನಮಗೆ ದುಡ್ಡು ಬರ್ತಾ ಇದ್ದರೆ ರಿಸಿಪ್ಟ್ ಸೈಡ್ ಬರೀಬೇಕು, ಪೇಮೆಂಟ್ ಮಾಡ್ತಾ ಇದ್ದರೆ ಕೊಡ್ತಾ ಇದ್ದರೆ ಪೇಮೆಂಟ್ ಸೈಡ್ ಬರೀಬೇಕು. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಿಂದ ನಾನು ಇಲ್ಲಿ 2 ಬರುತ್ತೆ, 2 ಕೂಡ ಬರಲಿಕ್ಕಿಲ್ಲ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಂದ 40,000, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಿಂದ 37,300. ನೆಕ್ಸ್ಟ್ ಫರ್ನಿಚರಿಂದ 2,000. ಸೊ ಇಷ್ಟು ಅಮೌಂಟು ಅಸೆಟನ್ನು ಸೇಲ್ ಮಾಡಿದಾಗ ಸಿಕ್ಕಿದೆ. ಟೋಟಲ್ ಆಗಿ ಸಿಕ್ಕಿರೋಂಥ ಅಮೌಂಟ್ ಎಷ್ಟು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಂದ 40,000, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಿಂದ 37,300 ಪ್ಲಸ್ ಫರ್ನಿಚರಿಂದ 2,000. ಸೊ ಟೋಟಲ್ ಆಗಿ ಸಿಕ್ಕಿರೋವಂಥ ಅಮೌಂಟು 79,300 ರೂಪಾಯಿ, 79,300. ಇಷ್ಟನ್ನು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರೆದ್ರೂ ಆಗುತ್ತೆ. ನಾನು ಇಲ್ಲಿ ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಬರೆದಿದ್ದೀನಿ. ಇನ್ನೇನಾದರೂ ಸೆಕ್ಯೂರ್ಡ್ ಕ್ರೆಡಿಟರ್ಸಿಂದ ಏನಾದರೂ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅವ್ರ ಹತ್ರ ನಾವು ಪ್ಲೆಡ್ಜ್ ಮಾಡಿರೋಂಥ ಅಸೆಟನ್ನು ಏನಾದರೂ ಸೇಲ್ ಮಾಡಿದಾಗ ನಮಗೇನಾದರೂ ಸರ್ಪ್ಲೆಸ್ ಅಮೌಂಟ್ ಸಿಕ್ಕಿದರೆ ನಾವು ಅದನ್ನು ಇಲ್ಲಿ ಸರ್ಪ್ಲೆಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರೀಬೇಕು. ಕ್ವಶನಲ್ಲಿ ಏನು ಕೂಡ ಸರ್ಪ್ಲೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಟೋಟಲ್ ಆಗಿ ಬಂದಿರೋವಂಥ ಅಮೌಂಟು 79,300. ಸೊ ಈ 79,300 ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಮಾಡಬೇಕಾದ್ರೆ ಅದೊಂದು ಆರ್ಡ್ರ್ ಇದೆ, ಆರ್ಡ್ರ್ ವೈಸೇ ಪೇಮೆಂಟ್ ಮಾಡಬೇಕು. ಸೊ ಫಸ್ಟ್ ಪೇಮೆಂಟ್ ಯಾವಾಗಲೂ ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಾವು ಅವ್ರ ಹತ್ರ ಪ್ಲೆಡ್ಜ್ ಮಾಡಿ ಲೋನ್ ತೊಗೊಂಡಿರ್ತೀವಿ. ಸೊ ಆ ಪ್ಲೆಡ್ಜ್ ಮಾಡಿರೋಂಥ ಅಸೆಟನ್ನು ಈಗ ನಾವು ಬಿಡಿಸ್ಕೊಳ್ಬೇಕು. ಸೊ ಫಸ್ಟ್ ಪೇಮೆಂಟ್ ಯಾವಾಗಲೂ ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕು. ಸೊ ಇಲ್ಲೆಲ್ಲೂ ಕೂಡ ಕ್ವಶನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಲಿಲ್ಲ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಿಲ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಪೇಮೆಂಟ್ ಯಾವಾಗಲೂ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಕಂಪ್ನಿ ಕ್ಲೋಸ್ ಮಾಡಬೇಕಾದ್ರೆ ಕೆಲವೊಂದು ಖರ್ಚು ಬರುತ್ತೆ. ಸೊ ಆ ಖರ್ಚನ್ನು ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗತ್ತೆ. ರಿಜಿಸ್ಟ್ರಾರ್ ಆಫ್ ದ ಕಂಪನೀಸಿಗೆ ಅಮೌಂಟ್ ಪೇ ಮಾಡಬೇಕಾಗತ್ತೆ. ದೆನ್ ಲೀಗಲ್ ಚಾರ್ಜಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಅವೆಲ್ಲದಕ್ಕೆ ನಾವು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಪೇಮೆಂಟ್ ಯಾವಾಗಲೂ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸೇ ಮಾಡಬೇಕು. ಕ್ವಶನಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 2,000. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಈಸ್ 2,000. ಸೊ ನೆಕ್ಸ್ಟು ಯಾರಿಗೆ ಪೇಮೆಂಟ್ ಮಾಡಬೇಕು ಅಂತಂತಂದರೆ ಎಲ್ಲ ಪ್ರೊಸೀಜರ್ ನೋಡ್ಕೊಳ್ಳೋದು ಲಿಕ್ವಿಡೇಟರ್. ಸೊ ಲಿಕ್ವಿಡೇಟರ್ಸಿಗೆ ರೆಮ್ಯುನರೇಷನ್ ಕೊಡಬೇಕು. ಸೊ ಅವರಿಗೆ ರೆಮ್ಯುನರೇಷನ್ ಯಾವ ಥರದಲ್ಲಿ ಅಂತಂದರೆ ಸ್ಯಾಲ್ರಿ ಎಲ್ಲ ಕೊಡಲ್ಲ, ಕಮಿಷನ್ ಕೊಡ್ತಾರೆ. ಯಾವುದ್ಯಾವುದು ಕಮಿಷನ್ ಕೊಡ್ತಾರೆ ಅಂತಂದರೆ ಆನ್ ಅಸೆಟ್ ರಿಯಲೈಸ್ಡ್, ಅಸೆಟ್ ಸೇಲ್ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತೆ. ದೆನ್ ಅವ್ರು ಪೇಮೆಂಟ್ ಮಾಡಿದ್ರೂ ಕಮಿಷನ್ ಸಿಗುತ್ತೆ. ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ದೆನ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಯಾವಾಗಲೂ ಈ 3ರ ಮೇಲೆ ಅವರಿಗೆ ಕಮಿಷನ್ ಸಿಗುತ್ತೆ. ಸೊ ಆ 3 ಬರ್ಕೊಂಡಿದ್ದೀನಿ. ಫಸ್ಟು ಅಸೆಟ್ ರಿಯಲೈಸ್ಡ್. ಕ್ವಶನಲ್ಲೇ ಕೊಟ್ಟಿದ್ದಾರೆ ಅಸೆಟನ್ನು ಸೇಲ್ ಮಾಡಿದ್ದಕ್ಕೆ 2% ಕಮಿಷನ್ ಕೊಡ್ತಾ ಇದ್ದಾರಂತೆ. ಸೊ ಯಾವುದ್ರ ಮೇಲೆ 2% ಮಾಡಬೇಕು ಅಂತಂದರೆ ಅಸೆಟ್ ಸೇಲ್ ಮಾಡಿರೋ ಅಮೌಂಟ್ ಏನಿದೆ 79,300, ಆ ಅಮೌಂಟ್ ಮೇಲೆ 2% ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 79,300 ಮೇಲೆ 2% ಮಾಡಿದಾಗ ಬರುವಂಥ ಅಮೌಂಟ್ 1,586. ಅಸೆಟ್ ಸೇಲ್ ಮಾಡಿದ್ದಕ್ಕೆ 1,586 ರೂಪಾಯಿ ಅವರಿಗೆ
ಕಮಿಷನ್ ಸಿಗ್ತಾ ಇದೆ. ದೆನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಯಾವಾಗಲೂ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಲಾಸ್ಟಿಗೆ ಬರೀಬೇಕು, ಫಸ್ಟಿಗೆ ಬರ್ಕೊಳ್ಳೋಕ್ಕಿಲ್ಲ, ಲಾಸ್ಟಿಗೆ ಬರೀಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 2% ಕೊಟ್ಟಿದ್ದಾರೆ, ಲಾಸ್ಟಿಗೆ ಫೈಂಡ್ ಔಟ್ ಮಾಡಿ ಬರೀಬೇಕು. ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅಷ್ಟು ಪರ್ಸೆಂಟೇಜ್ ಮಾಡಬೇಕು. ಬಟ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಮಾತ್ರ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಿಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಏನು ಪೇಮೆಂಟ್ ಮಾಡಿದ್ದಾರೆ, ಏನು ಪೇಮೆಂಟ್ ಮಾಡಲಿಕ್ಕಿದೆ? 20,000 ರೂಪಾಯಿ ಪೇಮೆಂಟ್ ಮಾಡಲಿಕ್ಕಿದೆ, 20,000 ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ 2% ಕಮಿಷನ್ ಸಿಕ್ಕಲ್ಲ. ಯಾಕೆ ಕಮಿಷನ್ ಸಿಕ್ಕಲ್ಲ ಅಂತಂದರೆ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಬರೀಲಿಕ್ಕಿಲ್ಲ. ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕಿತ್ತು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಏನಿದೆ 20,000 ಇದೆ, 20,000 ಇಂಟು 2% ಮಾಡಿ 2 2 4 400 ರೂಪೀಸ್ ಬರೀಬೇಕಿತ್ತು. ಸೊ ಈಗ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಸೆಟ್ ರಿಯಲೈಸ್ ಮೇಲೆ 2%, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಲಾಸ್ಟಿಗೆ ಫೈಂಡ್ ಔಟ್ ಮಾಡಿ ಬರೀಬೇಕು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನಕ್ಕೆ ಬರ್ದಿಲ್ಲ ಅಂತಂದರೆ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಬರ್ದಿಲ್ಲ. ಸೊ ಫಸ್ಟ್ ಪೇಮೆಂಟ್ ಯಾವಾಗಲೂ ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ, ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಡಿಬೆಂಚರ್ಸ್, ಸೊ ಕ್ವಶನಲ್ಲಿ ಎಲ್ಲಾದರೂ ಡಿಬೆಂಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಎಸ್, ಡಿಬೆಂಚರ್ ಹೋಲ್ಡರ್ಸಿಗೆ 20,000 ಪೇಮೆಂಟ್ ಮಾಡಬೇಕು. ದೆನ್ ನೆಕ್ಸ್ಟ್ ಯಾರಿಗೆ ಪೇಮೆಂಟ್ ಮಾಡಬೇಕು? ಡಿಬೆಂಚರ್ಸ್ ಆದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ಗೌರ್ಮೆಂಟಿಗೆ ಅಥವಾ ಎಂಪ್ಲಾಯ್ಸಿಗೆ ಲೋನ್ ಕೊಡಲಿಕ್ಕಿದ್ರೆ ಸೊ ಅವರಿಗೆ ನೆಕ್ಸ್ಟ್ ಪೇಮೆಂಟ್ ಮಾಡಬೇಕು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಗೌರ್ಮೆಂಟಿಗೆ ಅಥವಾ ಎಂಪ್ಲಾಯ್ಸಿಗೆ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಲಿಕ್ಕಿದೆ? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 20,000. ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ದೆನ್ ಡಿಬೆಂಚರ್ಸ್, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ನೆಕ್ಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿರೋ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬೇರೆ, ಇಲ್ಲಿರೋ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬೇರೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು ಟೋಟಲ್ ಆಗಿ ಎಷ್ಟು ಅಮೌಂಟ್ ಕೊಡಬೇಕು? 20,000 ಅಮೌಂಟ್ ಕೊಡಬೇಕು. ಸೊ ಇಲ್ಲಿರೋವಂಥದ್ದು ಏನು ಅಂತಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಿದ್ದಕ್ಕೆ ಇವನಿಗೆ ಲಿಕ್ವಿಡೇಟರ್ಗೆ ಎಷ್ಟು ರೆಮ್ಯುನರೇಷನ್ ಸಿಗುತ್ತೆ, ಎಷ್ಟು ಕಮಿಷನ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋದು ಇಲ್ಲಿರೋ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. 2% ಅಂತ ಕೊಟ್ಟಿದ್ರೆ 20,000 ಇಂಟು 2%, 3% ಅಂತ ಕೊಟ್ಟಿದ್ರೆ 20,000 ಇಂಟು 3%. ಈಗ ಏನಕ್ಕೆ ಬರ್ದಿಲ್ಲ? ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಬರ್ದಿಲ್ಲ. ಸೊ ಇಲ್ಲಿರೋ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನು? ಟೋಟಲ್ ಆಗಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಎಷ್ಟು ಪೇಮೆಂಟ್ ಮಾಡಲಿಕ್ಕಿದೆಯೋ ಅದನ್ನು ಇಲ್ಲಿ ಬರೀಬೇಕು. ಪೇಮೆಂಟ್ ಮಾಡಿದ್ದಕ್ಕೆ ಕಮಿಷನನ್ನು ಇಲ್ಲಿ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇಲ್ಲಿ ಬರೀಬೇಕು. ಸೊ ಈಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೇಮೆಂಟ್ ಆಯಿತು, ಲಿಕ್ವಿಡೇಷನ್ ಆಯಿತು, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆಯಿತು, ದೆನ್ ಡಿಬೆಂಚರ್ ಹೋಲ್ಡರ್ಸ್ ಆಯಿತು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯಿತು. ನೆಕ್ಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು ಅಂತಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕು. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಎಷ್ಟು ಅಮೌಂಟ್ ಕೊಡಲಿಕ್ಕಿದೆ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ 64,000 ಅಮೌಂಟ್ ಕೊಡಲಿಕ್ಕಿದೆ. ನಾನಿಲ್ಲಿ ಲೆಫ್ಟ್ ಸೈಡಲ್ಲಿ ವರ್ಕಿಂಗ್ ನೋಟ್ ಬರ್ಕೊಳ್ತಾ ಇದ್ದೀನಿ. ಬಟ್ ನೀವು ಎಕ್ಸಾಮ್ನಲ್ಲಿ ಫಾರ್ಮೆಟಿಂದ ಹೊರಗಡೆ ವರ್ಕಿಂಗ್ ನೋಟ್ ಮಾಡಬೇಕು. ನೋಡಿ, ಟೋಟಲ್ಲಾಗಿ ಇದು ವರ್ಕಿಂಗ್ ನೋಟ್, ಇದು ನೀವು ಫಾರ್ಮೆಟ್ ಒಳಗಡೆ ಮಾಡಲಿಕ್ಕಿಲ್ಲ. ಟೋಟಲ್ಲಾಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಡಲಿಕ್ಕಿರೋ ಅಮೌಂಟ್ ಎಷ್ಟು? ಕ್ವಶನಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 64,000 ಕೊಟ್ಟಿದ್ದಾರೆ. ನೀವಿಲ್ಲಿ 64,000 ಈಗಲೇ ಬರೀಲಿಕ್ಕಾಗಲ್ಲ. ಏನಕ್ಕೆಂದರೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಉಳಿದಿದೆಯಾ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಹೇಗೆ ಅಮೌಂಟ್ ಉಳಿದಿದೆಯಾ ಚೆಕ್ ಮಾಡೋದು ಹೇಗೆ ಅಂತಂದರೆ ನೋಡಿ, ನಮಗೆ ಅಸೆಟ್ ಸೇಲ್ ಮಾಡಿದ್ದಕ್ಕೆ ಸಿಕ್ಕಿರುವಂಥ ಅಮೌಂಟು 79,300 ರೂಪಾಯಿ ಅಮೌಂಟ್ ಸಿಕ್ಕಿದೆ. ಸೊ ನಾವು ಯಾವ್ಯಾವ ಪೇಮೆಂಟ್ ಮಾಡಿದೆವೋ ಎಲ್ಲದನ್ನು ಲೆಸ್ ಮಾಡಿದರೆ ಆಯ್ತು. ಯಾವ ಪೇಮೆಂಟ್ ಮಾಡಿದ್ದೀವಿ? ಫಸ್ಟು 2,000 ಪೇಮೆಂಟ್ ಮಾಡಿದ್ದೀವಿ, ನೆಕ್ಸ್ಟು 1,586 ಪೇಮೆಂಟ್ ಮಾಡಿದ್ದೀವಿ, ನೆಕ್ಸ್ಟು 20,000 ಪೇಮೆಂಟ್ ಮಾಡಿದ್ದೀವಿ, ನೆಕ್ಸ್ಟು ಅಗೈನ್ 20,000 ಪೇಮೆಂಟ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಪೇಮೆಂಟ್ ಮಾಡಿ ನಮ್ಮ ಹತ್ರ ಈಗ ಉಳಿದಿರುವಂಥ ಅಮೌಂಟ್ ಎಷ್ಟು? 79,300 ಮೈನಸ್ 2,000 ಮೈನಸ್ 1,586 ಮೈನಸ್ 20,000 ಮೈನಸ್ 20,000. ಸೊ ನಮ್ಮ ಹತ್ರ ಉಳಿದಿರುವಂಥ ಅಮೌಂಟು 35,714 ರೂಪಾಯಿ ಮಾತ್ರ. ಬಟ್ ನಾವು ಕೊಡಲಿಕ್ಕಿರೋ ದುಡ್ಡು ಎಷ್ಟು? 64,000 ರೂಪಾಯಿ. ಇಲ್ಲಿ 64,000 ಬರೀಲಿಕ್ಕಾಗತ್ತಾ? ಆಗಲ್ಲ. ಯಾಕೆ ಬರೀಲಿಕ್ಕಾಗಲ್ಲ ಅಂತಂದರೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಉಳಿದಿಲ್ಲ. ಸಪೋಸ್ ಇಲ್ಲಿ ಏನಾದರೂ 1,35,714 ರೂಪಾಯಿ ಉಳಿದಿದ್ರೆ ಆವಾಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರೆದು 64,000 ರೂಪಾಯಿ ಕೊಡಲಿಕ್ಕಿದೆ, 64,000 ರೂಪಾಯಿ ಬರೆದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರೆಮ್ಯುನರೇಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕಿತ್ತು ಅಂತಂದರೆ 64,000 ಇಂಟು 2% ಮಾಡಬೇಕಿತ್ತು. ಯಾವಾಗ? ಸಫಿಷಿಯೆಂಟ್ ಬ್ಯಾಲೆನ್ಸ್ ಉಳಿದಿದ್ರೆ. ಬಟ್ ಈಗ ಸಫಿಷಿಯೆಂಟ್ ಬ್ಯಾಲೆನ್ಸ್ ಉಳಿದಿಲ್ಲ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಹೇಗೆ ಫೈಂಡ್ ಔಟ್ ಮಾಡಬೇಕು? ಕಮ್ಮಿ ಅಮೌಂಟ್ ಉಳಿದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು?
ಫಸ್ಟು ಕಮಿಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಎಷ್ಟು ಅಮೌಂಟ್ ನಮ್ಮ ಹತ್ರ ಉಳಿದಿದೆ? 35,714 ರೂಪಾಯಿ ನಮ್ಮ ಹತ್ರ ಅಮೌಂಟ್ ಉಳಿದಿದೆ. ಎಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡಬೇಕು? 2% ಕಮಿಷನ್ ಕೊಡಬೇಕು. ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಆಗಿದ್ದರಿಂದ 2/102. ಸಫಿಷಿಯೆಂಟ್ ಬ್ಯಾಲೆನ್ಸ್ ಆಗಿದ್ದರೆ /100 ಬರೀಬೇಕು. ದೆನ್ ಈ ಅಮೌಂಟು ಬರ್ಕೊಳ್ಳೋಕ್ಕಿಲ್ಲ, ಎಷ್ಟು ಅಮೌಂಟ್ ಕೊಡಲಿಕ್ಕಿದೆಯೋ ಅಷ್ಟು ಅಮೌಂಟ್ ಬರೀಬೇಕು. ಸೊ ಯಾರ್ಯಾರು ಡೈರೆಕ್ಟಾಗಿ ಈ ಸೆಕೆಂಡ್ ವಿಡಿಯೋ ನೋಡ್ತಿದ್ದೀರೋ ಅವರಿಗೆ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಹೇಗೆ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಹೇಗೆ ಅಂತ. ಈಗ ಕೊಡಲಿಕ್ಕಿದ್ದು 64,000 ರೂಪಾಯಿ, ಬಟ್ ನಮ್ಮ ಹತ್ರ 64,000 ರೂಪಾಯಿ ಇಲ್ಲ. 64,000 ರೂಪಾಯಿ ಇದ್ದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರೆದು 64,000 ಬರೆದು 64,000 × 2/100. ಬಟ್ 64,000 ರೂಪಾಯಿ ಕೊಡ್ಲಿಕ್ಕೆ ಬೇಕು. ಎಷ್ಟು ಅಮೌಂಟ್ ಕೊಡಬೇಕು? ಅಷ್ಟು ಅಮೌಂಟ್ ಉಳಿದೇ ಇದ್ದಾಗ ಎಷ್ಟು ಅಮೌಂಟ್ ಉಳಿದಿದೆಯೋ ಅಷ್ಟು ಅಮೌಂಟ್ ಫಸ್ಟ್ ಬರ್ಕೊಳ್ಳೋದು. ಎಷ್ಟು ಅಮೌಂಟ್ ಉಳಿದಿದೆ? 35,714. ಏನಕ್ಕೆ 64,000 ಬರ್ಕೊಂಡಿಲ್ಲ? ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ. ಸೊ 35,714 × 2/102. 102 ಹೇಗೆ ಬಂತು? 100 + 2. 3% ಕೊಟ್ಟಿದ್ರೆ 3/103. 4% ಇದ್ದರೆ 4/104. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 35,714 × 2/102 ಮಾಡಿದಾಗ 700.27 ಬರುತ್ತೆ. ನಾನಿಲ್ಲಿ 700 ರೂಪೀಸ್ ಬರೀತಾ ಇದ್ದೀನಿ. 0.5ಗಿಂತ 700.2 ಬಂದಿದೆ. 0.5ಗಿಂತ ಜಾಸ್ತಿ ಬಂದರೆ ಒಂದು ನಂಬರ್ ಆ್ಯಡ್ ಮಾಡಿ ಬರೀಬೇಕು. 0.2 ಬಂದಿದೆ, ಸೊ 700 ಬರೆದಿದ್ದೀನಿ. ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಅಮೌಂಟ್ ಬರೀಬೇಕು. ಹೇಗೆ ಅಮೌಂಟ್ ಬರೀಬೇಕು? ಎಷ್ಟು ಅಮೌಂಟ್ ಕೊಡಲಿಕ್ಕಿತ್ತು? 64,000 ಕೊಡಲಿಕ್ಕಿತ್ತು, ಅಷ್ಟು ಅಮೌಂಟ್ ಇಲ್ಲ. ಎಷ್ಟು ಅಮೌಂಟ್ ಉಳಿದಿದೆಯೋ ಅಷ್ಟು ಅಮೌಂಟನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಟ್ಟರೆ ಆಯಿತು. ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದು ಎಷ್ಟು ಅಮೌಂಟ್ ಉಳಿದಿದೆ ಚೆಕ್ ಮಾಡಬೇಕು. ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? 79,300 ರೂಪಾಯಿ ಅಸೆಟ್ ಸೇಲ್ ಮಾಡಿದ್ದಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿರೋ 79,300 ನಾವು ಪೇಮೆಂಟ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಲಿಕ್ಕಾಗಲ್ಲ. ರಿಸಿಪ್ಟಲ್ಲಿ ಎಷ್ಟಿರುತ್ತೋ ಪೇಮೆಂಟಲ್ಲೂ ಅಷ್ಟೇ ಬರೀಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರೆದು ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ನಮ್ಮ ಹತ್ರ ಅಷ್ಟನ್ನು ಮಾತ್ರ ಬರೆದ್ರೆ ಆಯಿತು. ಎಷ್ಟು ಬ್ಯಾಲೆನ್ಸ್ ಉಳಿದಿದೆ? 79,300 ಮೈನಸ್ 2,000 ಮೈನಸ್ 1,586 ಮೈನಸ್ 700 ಮೈನಸ್ 20,000 ಮೈನಸ್ 20,000. ಸೊ ಅಲ್ಲಿಗೆ ನಮ್ಮ ಹತ್ರ ಉಳಿದಿರುವಂಥ ಅಮೌಂಟು 35,014 ರೂಪಾಯಿ ಮಾತ್ರ. ಕೊಡಲಿಕ್ಕೆ ಇದ್ದಿದ್ದೆಷ್ಟು? 64,000. ಉಳಿದಿದ್ದೆಷ್ಟು? 35,014 ರೂಪಾಯಿ ಮಾತ್ರ. ಅಕಸ್ಮಾತ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ 64,000 ರೂಪಾಯಿ ಕೊಡಲಿಕ್ಕೆ ಅಮೌಂಟ್ ಇದ್ದು ಅವರಿಗೆ ಅಮೌಂಟ್ ಕೊಟ್ಟು ಉಳಿದ್ರೆ ಮಾತ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೂ ಅಮೌಂಟ್ ಕೊಟ್ಟು ಉಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಈಗ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಾನು ಬರ್ದಿಲ್ಲ, ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಬರ್ದಿದ್ದೆ. ಏನಕ್ಕೆ ಅಂದರೆ ಅಮೌಂಟ್ ನಮ್ಮ ಹತ್ರ ಜಾಸ್ತಿ ಉಳಿದಿತ್ತು. ಜಾಸ್ತಿ ಉಳಿದಾಗ ಅವ್ರಿಗೆ ಕೊಡಬೇಕು. ಈಗ ನಮ್ಮ ಹತ್ರ ಅಮೌಂಟ್ ಉಳಿದಿಲ್ಲ, ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬರೀಲಿಕ್ಕಿಲ್ಲ. ಈ ಫಾರ್ಮೇಟ್ ಗಮನಿಸ್ಬೋದು. ಫಾರ್ಮೇಟ್ ನೋಡಿ, ಫಸ್ಟ್ ಟೈಮ್ ಡಿಬೆಂಚರ್ ಹೋಲ್ಡರ್ಸ್ ಆದಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಟ್ಟಾದಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಅದಾದಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಬರ್ದಿಲ್ಲ, ಈಕ್ವಿಟಿ ಶೇರ್ ಹೋಲ್ಡರ್ಸು ಬರ್ದಿಲ್ಲ. ಏನಕ್ಕೆ ಬರ್ದಿಲ್ಲ ಅಂದರೆ ಅವ್ರಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ. ಅಮೌಂಟ್ ಉಳಿದ್ರೆ ಮಾತ್ರ ನಾವು ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಾಗೋದು. ಯಾವುದೇ ಥರ ಅಮೌಂಟ್ ಉಳಿದಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಸೊ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದಾಗ, ನಮ್ಮ ಹತ್ರ ಅಮೌಂಟ್ ಕೊಡಲಿಕ್ಕೆ ಕಮ್ಮಿ ಇದ್ದಾಗ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.